ಹರಿ ಓಂ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾದ್ಯಡಮುಕೋऽಪಿ ವಾಗ್ಮೀ ಜಡಮತಿರಪಿ ಚಿಂತುರ್ಜಾಯತೆ ಪ್ರಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ. ಸ್ಫುಟಂ ಸ್ಫಟಿಕಸಪ್ರಭಂ ಸ್ಫುಟಿತಹಾಟಕಶ್ರೀಜಟಂ ಶಶಾಂಕದಲಶೇಖರಂ ಕಪಿಲಫುಲ್ಲನೇತ್ರತ್ರಯಂ ತರಕ್ಷುವರಕೃತ್ತಿಮದ್ಭುಜಗಭೂಷಣಂ ಭೂತಿಮತ್ ಕದಾನುಷಿತಿಕಂಠತೆ ವಪುರವೇಕ್ಷ್ಯತೆ ವೀಕ್ಷಣಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಚಾರ್ಯರ ಸತ್ಸಿದ್ಧಾಂತದಲ್ಲಿ ತಾರತಮ್ಯಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ. ಭಗವಂತನ ಆರಾಧನೆ ಮಾಡುವಾಗ ತಾರತಮ್ಯವನ್ನು ತಿಳಿದು ಆರಾಧನೆ ಮಾಡಿದಾಗ ಪೂರ್ಣ ಫಲವನ್ನು ನಾವು ಪಡೀಲಿಕ್ಕೆ ಸಾಧ್ಯ. ಜಗತ್ತಿನಲ್ಲಿ ತ್ರಿಮೂರ್ತಿಗಳು ಅಂತ ಪ್ರಸಿದ್ಧರಾದವರು ಬ್ರಹ್ಮ ವಿಷ್ಣು ಮಹೇಶ್ವರರು. ಸಾಮಾನ್ಯರಿಗೆ ಎಲ್ಲ ದೇವತೆಗಳು ಒಂದು ಅನ್ನುವಂಥದ್ದು ಒಂದು ಭಾವನೆ. ಶಾಸ್ತ್ರದಲ್ಲಿಯೂ ಕೂಡ ದೇವನೊಬ್ಬ ನಾಮ ಹಲವು ಅಂತ ಹೇಳ್ತಾರೆ. ನಾಮದ ಏಕಏವ. ಉಪನಿಷತ್ತುಗಳಲ್ಲಿಯೂ ಕೂಡ ನ ದ್ವಿತೀಯೋಸ್ತಿ ಕಶ್ಚಿತ್, ಭಗವಂತನನ್ನು ಬಿಟ್ಟರೆ ಇನ್ನೊಬ್ಬ ದೇವತೆ ಇಲ್ಲ ಅಂತ. ಇಲ್ಲ ಅಂದರೆ ಇಲ್ಲೇ ಇಲ್ಲ ಅಂತ ಅಲ್ಲ, ಸ್ವತಂತ್ರವಾಗಿ ಇಲ್ಲ. ಯಾರಿದ್ದರೂ ಅವರೆಲ್ಲರೂ ಕೂಡ ಆ ಭಗವಂತನನ್ನೇ ಆಶ್ರಯ ಮಾಡಿಕೊಂಡಿದ್ದಾರೆ. ಎಲ್ಲ ದೇವತೆಗಳಿಗೆ ಆಯಾಯ ನಾಮವನ್ನು ಅವರ ಪದವಿಯನ್ನು ಕೊಟ್ಟು
ಅವರ ಇರುವಿಕೆಗೆ ಕಾರಣನಾದವ ನಾರಾಯಣ. ಆ ನಿಟ್ಟಿನಲ್ಲಿ ವೇದಗಳು ಬ್ರಹ್ಮ ನಾರಾಯಣ, ಶಿವಶ್ಚ ನಾರಾಯಣ, ಶಕ್ರಶ್ಚ ನಾರಾಯಣ ಅಂತ ಎಲ್ಲ ನಾಮದಿಂದ ಕರೆಸಿಕೊಳ್ಳುವ ದೇವರು ನಾರಾಯಣ ಅಂತಲೇ ವರ್ಣನೆ ಮಾಡಿದೆ. ಆದರೆ ಜೀವಪ್ರಪಂಚದಲ್ಲಿ ನಾರಾಯಣ ಲಕ್ಷ್ಮಿಯನ್ನು ಹೊರತುಪಡಿಸಿ ಜೀವೋತ್ತಮರಾದ ವಾಯುಬ್ರಹ್ಮರಿಂದ ಹಿಡಿದುಕೊಂಡು ಪಿಪೀಲಿಕಾದಿ ಪರ್ಯಂತರ ಎಲ್ಲ ಜೀವಜಾತ ತಾನು ಸಾಧನೆ ಮಾಡಿ ಮುಕ್ತಿಯನ್ನು ಪಡಿಬೇಕಾದದ್ದು. ಆ ಮುಕ್ತಿಗೆ ಕಾರಣವಾದದ್ದು ತಾರತಮ್ಯದಿಂದ ಕೂಡಿದ ಜ್ಞಾನ. ದೇವದೈತ್ಯರ ತಾರತಮ್ಯವು ಪಾವಮಾನಿ ಮತಾನುಗರಿಗೆ ಕೇವಲ ಅವಶ್ಯಕವು ಅಂತಾರೆ. ಆಚಾರ್ಯರ ಮತದಲ್ಲಿ ಬಂದಾಗ ತಾರತಮ್ಯ, ದೇವತಾರತಮ್ಯ ಹಾಗೂ ದೈತ್ಯ ತಾರತಮ್ಯ. ದೇವತಾರತಮ್ಯ ಆ ಭಗವಂತನ ಪರಮಾನುಗ್ರಹಕ್ಕೆ, ಅವನ ಪ್ರೀತಿ ಒಲುಮೆ ಸಂಪಾದನೆಗಾಗಿ. ಆದರೆ ದೈತ್ಯರ ತಾರತಮ್ಯವನ್ನು ತಿಳಿದು ಎಷ್ಟು ದೂರ ಇರಬೇಕು ನಾವು ಅವರಿಂದ ಅಂತ ತಿಳಿಸುವಂಥದ್ದು ಆ ದೈತ್ಯ ತಾರತಮ್ಯ. ಆ ತಾರತಮ್ಯವನ್ನು ತಿಳಿದು ಆ ಎಲ್ಲ ದೈತ್ಯರಿಂದ ದೂರವಾದರೆ, ದೇವತೆಗಳ ತಾರತಮ್ಯ ತಿಳಿದು ಅವರಲ್ಲಿ ಭಕ್ತಿ ಮಾಡಿದರೆ ಅವರು ಈ ಸಂಸಾರದಿಂದ ಬಿಡುಗಡೆ ಹೊಂದಬಹುದು. ಆ ನಿಟ್ಟಿನಲ್ಲಿ ಇನ್ನೇನು ಮಾಘ ಮಾಸದಲ್ಲಿ ನಾಳೆ 18ನೆಯ ತಾರೀಕಿನಂದು ಶಿವರಾತ್ರಿಯ ಪರ್ವಕಾಲ ಇದೆ. ಶಿವನ ಆರಾಧನೆ ಮಾಡುವಂತಹ ದಿನ. ನಮ್ಮಲ್ಲಿ ಮಾಧ್ವರು ಅಂದರೆ ಶಿವದ್ವೇಷಿಗಳು ಅನ್ನುವಂತಹ ಒಂದು ಹಣೆಪಟ್ಟಿ. ಆದರೆ ನಮ್ಮಲ್ಲಿ ಪೂಜೆ ಮಾಡುವಾಗ ಹಂತ ಹಂತವಾಗಿ ಶಿವನ ಧ್ಯಾನ ಮಾಡಲಿಕ್ಕೆ ನಮಗಿದೆ, ಪೂಜೆ ಮಾಡಲಿಕ್ಕಿದೆ. ನಾವು ದೇವರ ಪೂಜೆಯ ಆರಂಭದಲ್ಲಿ ಘಂಟಾನಾದವನ್ನು ಮಾಡುತ್ತೇವೆ. ಆ ಘಂಟಾನಾದ ಮಾಡುವಾಗಲೂ ಕೂಡ ರುದ್ರದೇವರ ಸ್ಮರಣೆ ಮಾಡಬೇಕಂತ. ಘಂಟಾಗ್ರೇ ಬ್ರಹ್ಮದೈವತ್ಯಂ ಮುಕುಟೇ ರುದ್ರದೈವತಂ ನಾದೇ ಸರಸ್ವತಿ ಚೈವ ನಾಲೆ ನಾಗಾದಿದೈವತಂ ಅಂತ ಗಂಟೆಯ ಮುಕುಟ ಭಾಗದಲ್ಲಿ ರುದ್ರದೇವರ ಸ್ಮರಣೆ ಮಾಡುವಂತ ಹೇಳುತ್ತೆ. ನಂತರ ದೇವರನ್ನೆಲ್ಲ ತೆಗೆದಿಡುವ ಪ್ರಸಂಗದಲ್ಲಿ ದೇವರ ಪೆಟ್ಟಿಗೆಯನ್ನು ಬಿಚ್ಚುವಾಗ ತಾರತಮ್ಯ ಸ್ತೋತ್ರವನ್ನು ಹೇಳ್ತಾ ಭಜೆ ರುದ್ರದೇವಂ, ರುದ್ರದೇವರ ಭಜನೆಗೆ ನಮಗಲ್ಲಿ ಸೂಚಿತವಾಗಿದೆ. ಆ ನಂತರದಲ್ಲಿ ಕಲಶ ಪೂಜೆ ಮಾಡುವಾಗಲೂ ಕೂಡ ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರ ಸಮಾಶ್ರಿತ, ಕಂಠದಲ್ಲಿ ರುದ್ರದೇವರ ಚಿಂತನೆ ಇದೆ. ಅನೇಕ ಕಡೆಗಳಲ್ಲಿ ದೇವರ ನಿರ್ಮಾಲ್ಯವನ್ನು ತೆಗೆದಿಡುವ ಸಂದರ್ಭದಲ್ಲಿಯೂ ಕೂಡ ವಾಮ ಭಾಗದಲ್ಲಿ ನಿಂತು ದೇವೋತ್ತಮರಾದ ರುದ್ರದೇವರು ಭಗವಂತನ ನಿರ್ಮಾಲ್ಯವನ್ನು ಸ್ವೀಕಾರ ಮಾಡ್ತಾರೆ. ಹೀಗಾಗಿ ದೇವರ ಆರಾಧನೆ ಮಾಡುವ ಪ್ರತಿ ಹಂತದಲ್ಲಿ ರುದ್ರದೇವರ ಸ್ಮರಣೆ, ಅವರ ಧ್ಯಾನ ವಿಶಿಷ್ಟವಾಗಿರ್ತಕ್ಕಂಥದ್ದು. ಜೀವನದಲ್ಲಿ ಮಾಡುವ 2 ಪ್ರಸಿದ್ಧ ಯಾತ್ರೆಗಳು, ಅವೆರಡು ರುದ್ರ ದೇವಾಲಯಗಳೇ. ಒಂದು ಕಾಶಿ ಯಾತ್ರೆ ಅಂತಾರೆ, ಇನ್ನೊಂದು ರಾಮೇಶ್ವರ ಅಂತಾರೆ. ಅದು ಯಾರೇ ಇರಲಿ, ಆದರೆ ಯಾತ್ರೆ ಮಾಡುವಾಗ ಈ 2 ದೇವರನ್ನು ಕುರಿತು ಹೋಗ್ತೇವೆ. ಯಾಕೆಂದರೆ ಭಗವಂತನ ಯಾತ್ರೆಗೆ ಮನಸ್ಸು ಕೊಡುವ ದೇವರು ಮಹಾದೇವರು. ಆ ಕಾರಣದಿಂದಲೇ ದೇವತೆಗಳ ಮಧ್ಯದಲ್ಲಿ ಹೆಚ್ಚಿನ ಮಹತ್ವವನ್ನು ಪಡೆದ ದೇವತೆಗಳು ಮಹಾದೇವರು.
ಈ ರುದ್ರದೇವರ ಸ್ಮರಣೆ ಅನೇಕ ಕಡೆಗಳಲ್ಲಿ ಬಂದಿರತಕ್ಕಂಥದ್ದು. ಶ್ರೀಮದ್ ಭಾಗವತದ ಒಂದು ಪ್ರಸಂಗದಲ್ಲಿ ದಾಕ್ಷಾಯಿಣಿ ದೇವಿ, ದಕ್ಷನ ಮಗಳಾಗಿರ್ತಕ್ಕಂಥ ದಾಕ್ಷಾಯಿಣಿ ತನ್ನ ತಂದೆಯ ಮುಂದೆ, ತಂದೆಯಾಗಿರ್ತಕ್ಕಂಥ ದಕ್ಷ ಪ್ರಜಾಪತಿ ಅಳಿಯನಾದಂತಹ ಶಿವನಿಗೆ ಮಾಡಿದ ಅಪಮಾನ, ಯಜ್ಞ ಭಾಗದಲ್ಲಿ ಆಹುತಿ ಕೊಡಬಾರದು ಅಂತ ಹೇಳಿ ತಾನೇ ಶಪಿಸಿ, ತಾನು ಮಾಡುವ ಯಜ್ಞದಲ್ಲಿ ಶಿವನಿಗೆ ಸ್ಥಾನ ಇಲ್ಲ ಅಂತ. ಆ ಸಂದರ್ಭದಲ್ಲಿ ಶಿವನ ಮಹಿಮೆಯನ್ನು ಸತಿಯ ಮುಖದಲ್ಲಿ ವ್ಯಾಸರು ತಿಳಿಸ್ತಾರೆ. ಆಕೆ ಹೇಳ್ತಾ ಇದ್ದಾಳೆ, ಯದ್ವ್ಯಕ್ಷರಂ ನಾಮ ಗಿರೇರಿತಂ ದೃಣಾಂ ಸಕೃತ್ ಪ್ರಸಂಗಾತ್ ಅಗಮಾಶು ಹಂತಿ ತತ್. ಒಂದು ಬಾರಿ ನಮ್ಮ ಯಜಮಾನರ 2 ಅಕ್ಷರದ ಹೆಸರು ಅಂತ ಹೇಳ್ತಾಳೆ. ಪತಿಯ ಹೆಸರನ್ನು ನೇರ ಹೇಳುವ ಹಾಗಿಲ್ಲ, ಸೂಚಿಸ್ತಾಳೆ. ದ್ವ್ಯಕ್ಷರಂ, 2 ಅಕ್ಷರದ ಹೆಸರಿನ ನನ್ನ ಗಂಡ ಒಡೆಯ. ಯಾರದು 2 ಹೆಸರು, 2 ಅಕ್ಷರ? ರುದ್ರದೇವರಿಗೆ 2 ಅಕ್ಷರದ ಹೆಸರು ಬಹು ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಶಿವ, ಭವ, ಹರ, ಮೃಡ, ಇದೆಲ್ಲವೂ ರುದ್ರದೇವರ ಪರ್ಯಾಯ ನಾಮಗಳು. ಶಿವ, ಭವ, ಮೃಡ, ಹರ. ಒಮ್ಮೆ ಈ 2 ಅಕ್ಷರದ ಮಂಗಳಕರವಾದ ಶಿವನ ನಾಮ ಸ್ಮರಣೆ ಮಾಡಿದರೆ ಸಾಕಂತೆ. ಏನು ಫಲ? ಅಲ್ಲಿಯ ತನಕ ಮಾಡಿದ ಎಲ್ಲ ಪಾಪವನ್ನು ಪರಿಹಾರ ಮಾಡುವಂತಹ ಶಕ್ತಿ ವೈಷ್ಣವೋತ್ತಮರಾದ ರುದ್ರದೇವರ ನಾಮಕ್ಕೆ ಇದೆ. ಅವರ ನಾಮವೇ ಇಷ್ಟು ಪವಿತ್ರ, ಅವರಿನ್ನೆಷ್ಟು ಪವಿತ್ರ. ಅಂತಹ ಪವಿತ್ರರನ್ನು ನೀನು ಅಮಂಗಳ ಅಂತ ತಿಳಿದಿದ್ದೀಯ. ಶಿವನನ್ನು ಅಶಿವ ಅಂತ ತಿಳಿದ ನೀನೇ ಅಮಂಗಳಮಯ ಅಂತ ಸ್ವಂತ ಮಗಳು ಅಪ್ಪನಿಗೆ ಹೇಳಿದ ಮಾತು ನಾವು ಭಾಗವತದಲ್ಲಿ ಕೇಳುತ್ತೇವೆ. ಶಿವ ತಾನು ಮುನಿವೇಷವನ್ನು ತಾಳಿ ಶುಕಾಚಾರ್ಯ ರೂಪದಿಂದ ವ್ಯಾಸ ಪುತ್ರತ್ವೇನ ಅವತರಿಸಿ ಬಂದು ಯಾವ ಪರೀಕ್ಷಿತನನ್ನು ಕೊಲ್ಲಬೇಕು ಅಂತ ಹೊರಟಿದ್ದರೂ ಇದೇ ಶಿವ ಅಶ್ವತ್ಥಾಮನಾದಾಗ ಭಗವದ್ಭಕ್ತನಾದ ಪರೀಕ್ಷಿತ ತಾಯಿಯ ಗರ್ಭದಲ್ಲಿರುವಾಗಲೇ ಬ್ರಹ್ಮಶಿರೋ ಅನ್ನುವ ಅಸ್ತ್ರವನ್ನು ಪ್ರಯೋಗ ಮಾಡಿ ಪರೀಕ್ಷಿತನನ್ನು ಹುಟ್ಟಲೇಬಾರದು, ಹಾಗೆ ಮಾಡ್ತೇನೆ ಅಂತ ಯಾರು ಸಿಟ್ಟಿನಿಂದ ಬಾಣವನ್ನು ಬಿಟ್ಟಿದ್ರೋ ತಾವು ಮಾಡಿದ ತಪ್ಪಿನ ಅರಿವಾಗಿ ಹುಟ್ಟಿದ ಮೇಲೆ ಅದೇ ಪರೀಕ್ಷಿತನ ಹುಟ್ಟು ಸಾವಿನಿಂದಲೇ ದೂರ ಮಾಡ್ತೇನೆ ಅಂತ ಶುಕ ಮುನಿಗಳಾಗಿ ಅವತರಿಸಿ ಬಂದು ಶ್ರೀಮದ್ ಭಾಗವತವನ್ನು ಅವನ ನೆಪ ಮಾಡಿಕೊಂಡು ಎಲ್ಲ ಸಜ್ಜನ ಸಮುದಾಯ ಸಾಧಕ ವರ್ಗದವರಿಗೆ ಉಪದೇಶ ಮಾಡಿದ ಮಹಾನುಭಾವರು ರುದ್ರದೇವರು. ನಮ್ಮಲ್ಲಿ ಭಗವಂತ ಸರ್ವೋತ್ತಮನಾದರೆ, ವಾಯುದೇವರು ಜೀವೋತ್ತಮರಾದರೆ, ರುದ್ರದೇವರು
ವೈಷ್ಣವೋತ್ತಮರು. ಅವರ ಅನುಗ್ರಹ ಇಲ್ಲ ಅಂತಾದರೆ ಭಗವಂತನ ಪಾದಾರವಿಂದದಲ್ಲಿ ನಮಗೆ ಮನಸ್ಸೇ ಆಗೋಲ್ಲ. ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ. ಆ ರುದ್ರದೇವರು ಕೊಟ್ಟರೆ ಉಂಟು, ಇಲ್ದಿದ್ರಿ ಇಲ್ಲ. ಯದ್ಯಪಿ ಶಿವನ ವಾಸಸ್ಥಾನ, ಅವನ ಚರ್ಯೆ ಇತ್ಯಾದಿಗಳೆಲ್ಲ ಅತ್ಯಂತ ವಿಚಿತ್ರ, ಆದರೂ ಆತ ಅತ್ಯಂತ ಪವಿತ್ರ. ಯಾಕೆಂದರೆ ತಲೆಯಲ್ಲಿ ಗಂಗೆಯನ್ನು ಧಾರಣೆ ಮಾಡಿ ಹರಿಪಾದೋದಕವನ್ನು ಧರಿಸಿ ನಾಲಿಗೆಯಲ್ಲಿ ಸದಾ ರಾಮಧ್ಯಾನವನ್ನು ಇಟ್ಟು ಅತ್ಯಂತ ಪವಿತ್ರತಮರಾದವರು ರುದ್ರದೇವರು. ಇವತ್ತು ಕೂಡ ಯಾರು ಕಾಶಿಯಲ್ಲಿ ಪ್ರಾಣತ್ಯಾಗ ಮಾಡ್ತಾ ಇದ್ದಾರೆ, ಅವರ ಕಿವಿಯಲ್ಲಿ ರಾಮತಾರಕ ಮಂತ್ರವನ್ನು ಸ್ವತಃ ರುದ್ರದೇವರೇ ಬಂದು ಉಪದೇಶ ಮಾಡ್ತಾರೆ ಅಂತ. ಹೀಗಾಗಿ ಅಂಥ ರುದ್ರದೇವರ ಉಪಾಸನೆ ವಿಶೇಷವಾಗಿ ಮಾಡಬೇಕಾದ್ದು. ಯಾವುದೇ ದೇವತೆಗಳ ಆರಾಧನೆ ಮಾಡುವಾಗ ಸುಮ್ಮನೆ ಮಾಡಿದರೆ ಪ್ರಯೋಜನ ಇಲ್ಲ. ಎಲ್ಲ ದೇವತೆಗಳಂತೆ ಇವರು ಒಬ್ಬರು ದೇವರು. ಕೆಲವರಿಗೆ ಹಾಗೆ ಭಾವನೆ, ಎಲ್ಲ ದೇವರನ್ನು ಒಂದೇ ಸರಿ ಸಮನಾಗಿ ಪೂಜೆ ಮಾಡ್ತಾರೆ. ಆದರೆ ಅರಿವಿನೊಂದಿಗೆ ಮಾಡಿದ ಪೂಜೆ ಮಾತ್ರ ಪರಿಪೂರ್ಣವಾದ ಫಲವನ್ನು ಕೊಡುತ್ತೆ. ಯಾವ ದೇವತೆಯ ಆರಾಧನೆ ಮಾಡ್ತಾ ಇದ್ದೇವೆ, ಈ ದೇವತೆ ಯಾರಿಗಿಂತ ದೊಡ್ಡವ, ಯಾರಿಗಿಂತ ಚಿಕ್ಕವ, ಕಕ್ಷಾ ತಾರತಮ್ಯದಲ್ಲಿ ಎಲ್ಲಿ ಬರ್ತಾರೆ, ನಮ್ಮ ದೇಹದ ಒಳಗೆ ಎಲ್ಲಿದ್ದು ನಮ್ಮನ್ನು ನಿಯಮನ ಮಾಡ್ತಾ ಇದ್ದಾರೆ, ಇದೆಲ್ಲ ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ಒಂದು ತಿಳುವಳಿಕೆ ಇಲ್ಲ, ಸುಮ್ಮನೆ ಮಾಡಿದ್ರಿ ಅದು ಪ್ರಯೋಜನ ಇಲ್ಲ, ತಿಳಿದು ಮಾಡಬೇಕಂತ. ಆ ನಿಟ್ಟಿನಲ್ಲಿ ರುದ್ರದೇವರನ್ನು ನಾವು ಸ್ತೋತ್ರ ಮಾಡುವಂಥದ್ದು. ಸಾಮಾನ್ಯವಾಗಿ ರುದ್ರದೇವರ ಲಿಂಗಕ್ಕೆ ಪೂಜೆ. ಯಾಕಂದರೆ ನಾವೆಲ್ಲ ಕೇಳಿದ್ದೇವೆ, ಭವಿಷ್ಯೋತ್ತರ ಪುರಾಣದಲ್ಲಿ ಹಾಗೆ ಭೃಗು ಋಷಿಗಳು ಶಾಪವನ್ನು ಕೊಟ್ಟಿದ್ದಾರೆ. ಯದ್ಯಪಿ ಭೃಗು ಋಷಿಗಳು ತಾರತಮ್ಯದಲ್ಲಿ ಚಿಕ್ಕವರು, ಆದರೂ ಭಗವಂತನ ಒಂದು ವಿಭೂತಿ ರೂಪ ಅವರಲ್ಲಿ ಇರ್ತಕ್ಕಂಥದ್ದು. ತ್ರಿಮೂರ್ತಿಗಳಲ್ಲಿ ಯಾರು ಉತ್ತಮರು ಅಂತ ನಿಷ್ಕರ್ಷೆ ಮಾಡುವ ಸಂದರ್ಭದಲ್ಲಿ ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮದೇವರಿಂದ ಅವರನ್ನು ನೋಡಿ ವಾಪಸ್ ಬಂದು ಮತ್ತೆ ಕೈಲಾಸಕ್ಕೆ ಹೋಗಿ ರುದ್ರದೇವರಿಗೆ ಶಾಪವನ್ನೇ ಕೊಟ್ಟಿದ್ದಾರೆ. ನಿನ್ನ ಲಿಂಗಕ್ಕೆ ಪೂಜೆ ಆಗಲಿ. ಕಡೆಗೆ ವಿಷ್ಣುವನ್ನು ಸರ್ವೋತ್ತಮ ಅಂತ ತಿಳಿದು ಜಗತ್ತಿಗೆ ಸಾರಿದ ಭೃಗು ಋಷಿಗಳು ಆ ಸಂದರ್ಭದಲ್ಲಿ ಶಿವನಿಗೆ ಲಿಂಗಕ್ಕೆ ಪೂಜೆ ಅಂತ ಶಾಪ. ಅದು ಯದ್ಯಪಿ ರುದ್ರದೇವರ ಬಯಕೆಯೇ ಹಾಗೆ, ಅವರಿಗೆ ಅವರ ಪೂಜೆಗಿಂತಲೂ ಭಗವಂತನ ಪೂಜೆ ಮಾಡುವುದೇ ಅವರಿಗೆ ಬಹಳ ಇಷ್ಟವಾದ ಕೆಲಸ. ಆ ನಿಟ್ಟಿನಲ್ಲಿ ರುದ್ರದೇವರ ರೂಪ, ಅವರ ಸ್ವರೂಪ ಅದನ್ನೆಲ್ಲ ತಿಳಿದು ಸ್ತೋತ್ರ ಮಾಡಿದಾಗ ಅವರ ಅನುಗ್ರಹ ನಮಗಾಗತ್ತೆ. ಆ ನಿಟ್ಟಿನಲ್ಲಿ ಈ ಒಂದು 3-4 ದಿನಗಳ ಕಾಲ ಶ್ರೀ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯವನ್ನು ಯಾರು ರಚನೆ ಮಾಡಿದ್ದಾರೆ, ಅಂತಹ ನಾರಾಯಣ ಪಂಡಿತಾಚಾರ್ಯರಿಂದ ರಚಿತವಾದಂತಹ ಒಂದು ಸ್ತುತಿ, ಶಿವಸ್ತುತಿ.
ಅವರೊಮ್ಮೆ ಶಿವನ ಆಲಯಕ್ಕೆ ಹೋದ ಸಂದರ್ಭ, ದೇವಸ್ಥಾನ ಬಾಗಿಲು ಹಾಕಿತ್ತು. ಅದರ ಒಟ್ಟಿಗೆ ಆ ಕಾಲದಲ್ಲಿ ಹರಿಸರ್ವೋತ್ತಮನೋ ಹರಸರ್ವೋತ್ತಮನೋ ಅನ್ನುವ ಒಂದು ವಾದ ಉಚ್ಛ್ರಾಯ ಸ್ಥಿತಿಯಲ್ಲಿ ಇದ್ದಂತಹ ಕಾಲ. ಆ ಸಂದರ್ಭದಲ್ಲಿ ಪಂಡಿತಾಚಾರ್ಯರು ಶಿವನ ಮುಂದೆ ನಿಂತು ಸ್ತೋತ್ರ ಮಾಡಿದ್ದಾರೆ. ಸ್ತೋತ್ರ ಮಾಡಿ ತನ್ಮೂಲಕವಾಗಿ ರುದ್ರದೇವರ ವೈಷ್ಣವೋತ್ತಮತ್ವವನ್ನು, ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಯಥಾಶಕ್ತಿ ಯಥಾಮತಿ ಅವರು ತೋರಿಕೊಟ್ಟ ದಾರಿಯಲ್ಲಿ ರುದ್ರದೇವರ ರೂಪ ಸ್ವರೂಪ ಎರಡರ ಚಿಂತನೆಯನ್ನು ಮಾಡುವ ಪ್ರಯತ್ನ. ಅವರು ಹೇಳಿದ್ರಂತೆ, ನಾನು ಹೇಳುವಂತಹ ಹರಿ ಸರ್ವೋತ್ತಮತ್ವ ಇಲ್ಲೆಲ್ಲ ಏನು ಹೇಳ್ತಾ ಇದ್ದೇನೆ, ಇದು ಶಿವನಿಗೆ ಸಮ್ಮತಿಯಾದರೆ ಶಿವನೇ ಬಾಗಿಲನ್ನು ತೆಗೆದು ದರ್ಶನ ಕೊಡಲಿ, ಅವನಿಗೆ ಸಮ್ಮತಿಯಾಗಿದ್ದರೆ. ಆದರೆ ಆಶ್ಚರ್ಯ ಅಂದರೆ, ಯಾವಾಗ ಈ ಶಿವಸ್ತುತಿಯನ್ನು ಮಾಡಿ ಒಂದೇ ಮನಸ್ಸಿನಿಂದ ಪಂಡಿತಾಚಾರ್ಯರು ರುದ್ರದೇವರನ್ನು ಸ್ತೋತ್ರ ಮಾಡಿದ್ದಾರೆ, ಥಟ್ಟ ಬಾಗಿಲು ತೆಗೆದು ಅವರಿಗೆ ದರ್ಶನವನ್ನೇ ಕೊಟ್ಟಿದ್ದಾರೆ. ಸ್ವತಃ ಶಿವ ಮೆಚ್ಚಿದ ಸ್ತುತಿ ಶಿವಸ್ತುತಿ. ಇದು ಶಿವನನ್ನು ಕುರಿತು ಮಾಡಿದ ಸ್ತುತಿ ಹೌದು, ಒಟ್ಟಿಗೆ ಶಿವ ಮೆಚ್ಚಿದ ಸ್ತುತಿ. ಇಲ್ಲೆಲ್ಲ ಏನೆಲ್ಲ ತತ್ವಗಳ ಪ್ರತಿಪಾದನೆ ಆಗಿದೆ ಅದೆಲ್ಲ ರುದ್ರದೇವರಿಗೆ ಸಮ್ಮತಿಯಾಗಿದೆ ಅಂತ ಆ ಮೂಲಕ ನಾವು ತಿಳಿಯಬಹುದು. ಪಂಡಿತಾಚಾರ್ಯರು ಶಿವನನ್ನು ಕುರಿತು ಸ್ತೋತ್ರ ಮಾಡ್ತಾ, ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತಹಾಟಕ ಶ್ರೀಜಟಂ ಶಶಾಂಕದಳ ಶೇಖರಂ ಕಪಿಲ ಫುಲ್ಲ ನೇತ್ರತ್ರಯಂ ತರಕ್ಷುವರ ಕೃತ್ತಿಮತ್ ಭುಜಗಭೂಷಣಂ ಭೂತಿಮತ್ ಕದಾನುಷಿತಿ ಕಂಠತೆ ವಪುರವೇಕ್ಷತೆ ವೀಕ್ಷಿತುಂ. ಯಾವಾಗ ನಿನ್ನ ಇಂತಹ ಸುಂದರ ಮುಖವನ್ನು ನೋಡುವ ಭಾಗ್ಯ ನನಗೆ ಬಂದೀತು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತೇ ವಪುಹು, ನಿನ್ನ ಈ ಶರೀರವನ್ನು ನಾನು ನೋಡಬೇಕು, ಯಾವಾಗ ನನಗೆ ನಿನ್ನ ದರ್ಶನ ಕೊಡ್ತೀಯ? ಹೇಗಿದ್ದಾರೆ ಆ ಶಿವ? ರುದ್ರದೇವರನ್ನು ಚಿಂತನೆ ಮಾಡುವಾಗ ಆ ಮೂರ್ತಿ ಅದನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ, ಚಿಂತನೆ ಮಾಡ್ತಾ ಇದ್ದಾರೆ. ಸ್ಫುಟಂ ಸ್ಫಟಿಕ ಸಪ್ರಭಂ, ಸ್ಫಟಿಕ ಸಪ್ರಭಂ, ಸ್ಫಟಿಕಕ್ಕೆ ಸಮಾನವಾದಂತಹ ಪ್ರಭೆ. ಸ್ಫುಟಿತ ಹಾಟಕ ಶ್ರೀಜಟಂ, ಹಾಟಕ ಅಂದರೆ ಬಂಗಾರ. ಸ್ಫುಟಿತಂ ಆಗತಾನೇ ಒಂದು ಪುಟಕ್ಕಿಟ್ಟಿದ ಚಿನ್ನ, ಕರಗಿಸಿದ ಚಿನ್ನ ಯಾವ ಬಣ್ಣ ಇರ್ತದೆ ಆ ರೀತಿ ನಿನ್ನ ಮಂಗಳಕರವಾದ ಜಟೆ, ಕೆಂಜಡೆ ಅಂತಹ ಶೋಭಾಯಮಾನ ಉಳ್ಳವ ನೀನು. ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತ ಹಾಟಕ ಶ್ರೀಜಟಂ, ಇಡೀ ದೇಹ ಸ್ಫಟಿಕದಂತೆ ಪರಿಶುದ್ಧವಾದಂತಹ ನಿನ್ನ ಶರೀರ, ಶೋಭಾಯಮಾನವಾದ ಪ್ರಕಾಶಿತವಾದ ದೇಹದಿಂದ ಹೊರಹೊಮ್ಮುವ ಕಾಂತಿ ಅತ್ಯದ್ಭುತವಾದದ್ದು. ನಿನ್ನ ಆ ತಲೆಯ ಕೆಂಜಟೆ
ಪುಟಕ್ಕಿಟ್ಟ ಚಿನ್ನದಂತೆ ಶೋಭಾಯಮಾನವಾಗಿದೆ. ಅಂತಹ ನಿನ್ನ ರೂಪವನ್ನು ನೋಡಬೇಕು ಅಂತ ಬಯಸಿದ್ದೇನೆ. ಯಾವಾಗ ನನಗೆ ನಿನ್ನ ಇಂಥ ಅದ್ಭುತ ರೂಪದ ದರ್ಶನ ಆಗುತ್ತೆ? ಮತ್ತೆಂಥವ ಶಿವ? ಪಂಡಿತಾಚಾರ್ಯರು ತಮ್ಮ ಮನಸ್ಸಿನಲ್ಲಿ ಮತ್ತೇನು ಚಿಂತನೆ ಮಾಡಿದ್ದಾರೆ? ಶಶಾಂಕದಳ ಶೇಖರಂ. ಶಶಾಂಕದಳ, ಶಶಾಂಕ ಅಂದರೆ ಚಂದ್ರ, ಅದು ಎಸಳು. ಆ ಅಷ್ಟಮಿಯ ಚಂದ್ರನನ್ನು ತಲೆಯಲ್ಲಿ ಇಟ್ಟಿದ್ದಾರೆ. ಬಾಲಚಂದ್ರ ಅದನ್ನು ತಲೆಯಲ್ಲಿ ಇಟ್ಟಿದ್ದಾರೆ. ಪರಿಪೂರ್ಣವಾದ ಹುಣ್ಣಿಮೆಯ ಚಂದ್ರ ಅಲ್ಲ, ಸಣ್ಣ ಚಂದ್ರನ ಎಸಳು. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಅಂತ ದಾಸರಾಯರು ಪ್ರಾರ್ಥನೆ ಮಾಡ್ತಾರೆ. ಚಂದ್ರ ಸಮುದ್ರದಲ್ಲಿ ಹುಟ್ಟಿದವ, ಲಕ್ಷ್ಮಿಗೆ ಸೋದರ. ಅವನ ಸಂಬಂಧ ಬೇಕು. ಲಕ್ಷ್ಮಿಯ ಜೊತೆಯಲ್ಲಿ ಬಂದವ, ಅವನನ್ನು ತಲೆಯಲ್ಲಿಟ್ಟಿದ್ದಾನೆ. ಯಾಕೆಂದರೆ ಲಕ್ಷ್ಮಿ ಅನುಗ್ರಹ ಆಗಬೇಕು. ಆ ತವ್ರ ಮನೆ ಕಡೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಬೇಕು. ಯಾಕೆಂದರೆ ತತ್ವಜ್ಞಾನದ ಕಣ್ಣನ್ನು ಕೊಡುವ ತಾಯಿ. ತಾಯಿಗೆ ತಾಯಿ ಮನೆ ಕಡೆಯವರು ಭಾಳ ಇಷ್ಟ. ಸಜ್ಜನರು ನಮ್ಮ ಜೀವನದಲ್ಲಿ ನಮಗಿಷ್ಟ ಆಗಬೇಕು. ಸಾಧಕರು ನಮಗೆ ಹತ್ತಿರ ಆಗಬೇಕು. ಸಾಧಕ ಸಜ್ಜನರನ್ನು ತಲೆಯಲ್ಲಿ ಎತ್ತಿ ಗೌರವಿಸಬೇಕು ನಾವು. ಅದನ್ನು ತೋರಿಸ್ತಾ ಚಂದ್ರ ಆ ದಳ ಎಸಳನ್ನು ತಲೆಯಲ್ಲಿ ಇಟ್ಕೊಂಡಿದ್ದಾನೆ. ಹೇಗಿಟ್ಕೊಂಡಿದ್ದಾನೆ? ಶೇಖರ, ಈ ಬಾಸಿಂಗದಂತೆ, ಎದ್ದು ಕಾಣುವ ಬಾಸಿಂಗದಂತೆ ಅದನ್ನು ಇಟ್ಟಿದ್ದಾನೆ. ಅಷ್ಟೇ ಅಲ್ಲ, ಕಪಿಲ ಪುಲ್ಲ ನೇತ್ರತ್ರಯಂ. ಅವನ ಕಣ್ಣುಗಳು ತಿಳಿ ಕೆಂಪು, ಕಣ್ಣಂಚು ಕೆಂಪಿರ್ತಕ್ಕಂಥದ್ದು. ಅಂತಹ 3 ಕಣ್ಣು ರುದ್ರದೇವರದು. ಅವರಿಗೆ ನೆತ್ತಿಯಲ್ಲಿ ಒಂದು ಕಣ್ಣು ಇರ್ತಕ್ಕಂಥದ್ದು, ಹಣೆಯಲ್ಲಿ, ಮತ್ತು 2 ಕಣ್ಣುಗಳು, ಒಟ್ಟು ನೇತ್ರತ್ರಯಂ. 3 ಕಣ್ಣುಗಳುಳ್ಳ ಚಂದ್ರನನ್ನು ಬಾಸಿಂಗದಂತೆ ಧಾರಣೆ ಮಾಡಿದ ಈ ಶಿವ ಯಾವಾಗ ನಂಗೆ ದರ್ಶನ ಕೊಡ್ತಾನೆ? ತರಕ್ಷುವರ ಕೃತ್ತಿಮತ್ ಭುಜಗಭೂಷಣಂ ಭೂತಿಮತ್. ತರಕ್ಷು ಅಂದರೆ ಹುಲಿ, ಅದರ ಚರ್ಮ ಕೃತ್ತಿವಾಸನೆ ಅಂತ ವರ್ಣನೆ ಮಾಡಿದ್ದಾರೆ. ಶಿವನ ಅನೇಕ ನಾಮಗಳಲ್ಲಿ ಒಂದು ಹೆಸರು ದೇವರಿಗೆ ಕೃತ್ತಿವಾಸ. ಹುಲಿಯ ಚರ್ಮವನ್ನು ಧಾರಣೆ ಮಾಡಿದವ. ಅದನ್ನು ತಾನು ಬಳಸಿ ಅದನ್ನೇ ಬಟ್ಟೆಯಂತೆ ಧಾರಣೆ ಮಾಡಿದವ. ಭುಜಗಭೂಷಣಂ. ಭುಜಗ ಅಂದರೆ ಹಾವು, ಅದನ್ನೇ ಭೂಷಣಪ್ರಾಯವಾಗಿ ಧಾರಣೆ ಮಾಡಿದ್ದಾರೆ. ಆಶ್ಚರ್ಯ ಅಂದರೆ ಭಗವಂತನಿಗೆ ಮೊಮ್ಮಗ, ಬ್ರಹ್ಮದೇವರ ಹಿರಿಯ ಮಗ, ಬೇಕಾದಷ್ಟು ಸಂಪತ್ತಿದೆ. ದೇವರ ಮೊಮ್ಮಗ ಅಂದರೆ ಕೇಳಬೇಕಾ? ಆದರೆ ಯಾವುದೇ ವಿಧವಾದ ಆಭರಣ ರುದ್ರದೇವರಿಗೆ ಬೇಡ. ವೈರಾಗ್ಯ ಶಿಖಾಮಣಿಗಳು ಭಗವಂತನ ಆಜ್ಞಾಪಾಲಕರಾಗಿ ವೈರಾಗ್ಯದಿಂದ ಹಾವನ್ನೇ ತಾವು ತಮ್ಮ ಆಭರಣವನ್ನಾಗಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅವರಿಗೆ ಸರ್ಪಭೂಷಣ ಅಂತ ಕರೀತಾ ಇದ್ದಾರೆ. ಕೊರಳಲ್ಲಿ, ಕುತ್ತಿಗೆಯಲ್ಲಿ, 2 ಕೈಗಳಲ್ಲಿ ಹಾವನ್ನೇ ಹಾಕ್ಕೊಂಡಿದ್ದಾರೆ. ಹಾವನ್ನು ಆಭರಣವಾಗಿ ಮಾಡಿಕೊಂಡಿದ್ದಾರೆ ಅಂದರೆ ಆಭರಣಕ್ಕೆ ಅವರ ಹತ್ರ ಬೇರೆ ಏನೂ ಇರಲಿಲ್ವಾ ಅನ್ನೋದ್ರ ಹೇಳ್ತಾರೆ. ಭೂತಿಮತು. ಭೂತಿ ಅಂದರೆ ಸಂಪತ್ತು. ಕೇಳಿದವರಿಗೆ ಕೇಳಿದ ಸಂಪತ್ತನ್ನು ಕೊಡ್ತಾರೆ, ತಾವು ಮಾತ್ರ ಹಾಕ್ಕೊಳ್ಳೋದು.
ನಮ್ಮದೆಲ್ಲ ಉಲ್ಟಾ, ನಾವು ಮಾತ್ರ ಹಾಕ್ಕೊಳ್ತೀವಿ, ಕೇಳಿದವ್ರಿಗೆಲ್ಲ ಕೊಡೋಕ್ಕಾಗಲ್ಲ. ರುದ್ರದೇವರಿಗೆ ಒಂದು ಹೆಸರಿದೆ, ಆಶುತೋಷ ಅಂತ. ಬಹಳ ಬೇಗ ವರ ಕೊಡುವ ದೇವತೆ ರುದ್ರದೇವರಂತೆ. ಅದಕ್ಕಾಗಿಯೇ ದೈತ್ಯರು ತಪಸ್ಸು ಮಾಡುವಾಗೆಲ್ಲ ಬಹಳ ಬೇಗ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅಂತ ಶಿವನಲ್ಲಿ ತಪಸ್ಸು ಮಾಡ್ತಾರೆ, ಶಿವನ ಕುರಿತು ತಪಸ್ಸು ಮಾಡ್ತಾರೆ. ರುದ್ರದೇವರು ಬಹಳ ಬೇಗ ಬಂದು ಕರುಣೆಯಿಂದ ಕೇಳಿದ್ದೆಲ್ಲ ವರ ಕೊಡ್ತಾರೆ. ಕೇಳಿದ್ದೆಲ್ಲ ವರ ಕೊಡುವಂತಹ ಅಷ್ಟೈಶ್ವರ್ಯಗಳಿಂದ ಸಂಪನ್ನನಾದಂತಹ ಶಿವ ಸ್ವಂತಕ್ಕೆ ಯಾವ ಐಶ್ವರ್ಯವೂ ಇಲ್ಲವೇನೋ ಎಂಬಂತೆ ಕೊರಳಲ್ಲಿ ರುಂಡಮಾಲೆಯ ದರನ, ರುದ್ರಾಕ್ಷಿ ಮಾಲೆ, ರುಂಡಮಾಲೆ, ಹರಿವ ಹಾವನ್ನೇ ಪಿಡಿದು ಕುತ್ತಿಗೆಯಲ್ಲಿ ಕೈಯಲ್ಲಿ ಆಭರಣದಂತೆ ಧಾರಣೆ ಮಾಡಿದ್ದಾರೆ. ಭುಜಗಭೂಷಣಂ, ಹಾವನ್ನು ಧಾರಣೆ ಮಾಡಿದ್ದಾರೆ ಅಂದರೆ ಸಂಪತ್ತಿಲ್ಲ ತಿಳಿಬೇಡಿ. ಬೆಳ್ಳಿ ಬೆಟ್ಟದ ಒಡೆಯ, ಭೂತಿಮತು, ಸಾಕಷ್ಟು ಸಂಪತ್ತು, ಅದಕ್ಕೆ ಒಡೆಯ ರುದ್ರದೇವರು. ಮತ್ತೆಂಥವರು? ಶಿತಿಕಂಠ. ಶಿತಿಕಂಠ ಅಂದರೆ ನೀಲಕಂಠ, ಕಪ್ಪು ಕೊರಳಿನವ. ಕೊರಳಿನಲ್ಲಿ ಈ ಭಾಗ ಮಾತ್ರ ಕಪ್ಪಿದೆಯಂತೆ. ಅದ್ಯಾಕೆ ಕಪ್ಪು? ಸಮುದ್ರ ಮಥನ ಕಾಲದಲ್ಲಿ ದೇವ ದಾನವರು ಸಮುದ್ರ ಮಥನ ಮಾಡುವ ಸಂದರ್ಭದಲ್ಲಿ ಮೊದಲಿಗೆ ಬಂದದ್ದು ಹಾಲಾಹಲ ವಿಷ. ಯಾರದನ್ನು ಭಕ್ಷಣೆ ಮಾಡಬೇಕು? ಆ ಸಂದರ್ಭದಲ್ಲಿ ರುದ್ರದೇವರು ಹಾಲಾಹಲ ವಿಷವನ್ನು ವಾಯುದೇವರ ಮಹಿಮೆಯನ್ನು ತೋರಿಸುವ ಸಲುವಾಗಿ ಕಿಂಚಿತ್ ಪ್ರಾಶನ ಮಾಡಿದ್ದಾರೆ. ಯದ್ಯಪಿ ವಾಯುದೇವರು ಸಮಗ್ರ ಹಲಾಹಲವನ್ನು ಭಕ್ಷಣೆ ಮಾಡಿದ ಮೇಲೆ ವಾಯುದೇವರು ಕುಡಿಯುವಾಗ ಬೇರೆ ಯಾರಿಗೂ ಕೂಡ ಹಲಾಹಲದ ಮಹಿಮೆ ಗೊತ್ತಿರಲಿಲ್ಲ. ಆದರೆ ಎಲ್ಲ ಓಡಿದ್ದಾರೆ, ಅದನ್ನು ತಡೆಯುವ ಶಕ್ತಿಯಾಗಲಿ ಧಾರಣೆ ಮಾಡುವ ಶಕ್ತಿ ಯಾರಿಗೂ ಇಲ್ಲ. ಅದು ಎಷ್ಟು ಭಯಂಕರ, ವಾಯುದೇವರು ಬಿಟ್ಟರೆ ಮತ್ತಾರಿಗೂ ಕೂಡ ಈ ಹಾಲಾಹಲ ಭಕ್ಷಣ ಆಗೋಲ್ಲ. ಈ ಮೂಲಕವಾಗಿ ವಾಯುದೇವರು ಜೀವರಿಗೆ ಮಾಡಿದ ಉಪಕಾರವನ್ನು ತಿಳಿಸಿಕೊಡಬೇಕು ಅಂತ ಹೇಳಿ ತಾವು ಕೂಡ ವಾಯುದೇವರ ಆಜ್ಞಾನುಸಾರವಾಗಿ ಅವರ ಆಜ್ಞೆ ಪಡೆದು ಕಿಂಚಿತ್ ಹಲಾಹಲವನ್ನು ಕೈಯಲ್ಲಿ ಹಿಡಿದು ಅದನ್ನು ಪೂರ ನಿರ್ವೀರ್ಯವನ್ನಾಗಿ ಮಾಡಿ ವಾಯುದೇವರು ಕೊಟ್ಟಾಗ ಅದನ್ನು ಕೂಡ ನುಂಗ್ಲಿಕ್ಕಾಗದೆ ಉಗುಳ್ಲಿಕ್ಕೂ ಆಗದ ಸಂದರ್ಭದಲ್ಲಿ ಕಂಠದಲ್ಲೇ ನಿಂತಿದೆ. ಪೂರ್ಣ ಕುಡಿದವರು ಕುಡಿದೇ ಬಿಟ್ಟರು, ಕರಗಿಸ್ಕೊಂಡು ಬಿಟ್ಟರು, ಅರಗಿಸ್ಕೊಂಡ್ಬಿಟ್ರು. ಕಾರಣ ಹಾಲಾಹಲಕ್ಕೆ ಅಭಿಮಾನಿ ಕಲಿ. ಅವನನ್ನು ನಿಗ್ರಹಿಸುವ ಸಾಮರ್ಥ್ಯ ದೇವತೆಗಳ ಮಧ್ಯದಲ್ಲಿ, ಜೀವರ ಮಧ್ಯದಲ್ಲಿ ಜೀವೋತ್ತಮರಾದ ವಾಯುದೇವರಿಗಲ್ಲದೆ ಮತ್ತಾರಿಗೂ ಸಾಧ್ಯ ಇಲ್ಲ. ಅದನ್ನು ತೋರಿಸುವ ಭರದಲ್ಲಿ ರುದ್ರದೇವರು ತಾವು ಸ್ವಲ್ಪ ವಿಷವನ್ನು ಪಾನ ಮಾಡಿ ಕುತ್ತಿಗೆಯಲ್ಲಿ ಇಟ್ಟಿದ್ದಾರೆ. ಸಮುದ್ರ ಮಥನದಲ್ಲಿ ಮೂಡಿ ಬಂದ ವಿಷವನ್ನು ಕುಡಿದದ್ದರಿಂದ ಶಿವನ ಕೊರಳು ಕಪ್ಪಾಯಿತು. ಹೀಗಾಗಿ ಅವನಿಗೆ ನೀಲಕಂಠ ಹೀಗೆಲ್ಲ ಅವನನ್ನು ಕರಿತಾ ಇದ್ದಾರೆ. ಇಂತಹ ಶಿವ, ಇಂತಹ ರೂಪದ ಹೇ ರುದ್ರದೇವರೇ, ನನಗೆ ಯಾವಾಗ ನಿಮ್ಮ ದರ್ಶನ ಕೊಡ್ತೀರಿ? ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತ ಹಾಟಕ ಶ್ರೀಜಟಂ. ದೇವರ ಮುಂದೆ, ರುದ್ರದೇವರ ಮುಂದೆ ನಿಂತು ಕಣ್ಣು ಮುಚ್ಚಿ ಪಂಡಿತಾಚಾರ್ಯರು ಇಂತಹ ರುದ್ರದೇವರ ಸ್ಮರಣೆ ಮಾಡ್ತಾ ಇದ್ದಾರೆ. ಸ್ಫಟಿಕಕ್ಕೆ ಸಮಾನವಾದಂತಹ ಪ್ರಭೆಯುಳ್ಳವರು, ಸ್ಫುಟಕ್ಕಿಟ್ಟ ಚಿನ್ನದಂತೆ ಹೊಳೆಯುವಂತಹ ಅವರ ಜಟಾಮಂಡಲ, ತಲೆಯಲ್ಲಿ ಚಂದ್ರನನ್ನು ಧರಿಸಿ ಚಂದ್ರಶೇಖರರಾಗಿದ್ದಾರೆ. ಕಣ್ಣಂಚು ಕೆಂಪಾಗಿರ್ತಕ್ಕಂತಹ 3 ಕಣ್ಣುಳ್ಳ ತ್ರಿನೇತ್ರ,
ಹುಲಿಯ ಚರ್ಮವನ್ನೇ ಬಟ್ಟೆಯಂತೆ ಧಾರಣೆ ಮಾಡಿ ಕೃತ್ತಿವಾಸ ಅಂತ ಪ್ರಸಿದ್ಧರಾದವರು, ನಾಗವನ್ನೇ ಸರ್ಪವನ್ನೇ ಭೂಷಣವನ್ನಾಗಿ ಮಾಡಿಕೊಂಡವರು, ಕೇಳುವವರಿಗೆ ಕೊಡಗೈ ದಾನಿಗಳು, ಭೂತಿ ಮತ್ತು ಅಷ್ಟೈಶ್ವರ್ಯವನ್ನು ಕೊಡುವಂತಹ ರುದ್ರದೇವರು. ಕಪ್ಪು ಕೊರಳಿನ ಹೇ ನೀಲಕಂಠ, ನಿನ್ನ ದರ್ಶನ ನಮಗೆ ಯಾವಾಗ ಆಗತ್ತೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದು ಒಂದು ಶ್ಲೋಕದಿಂದ ಆ ರುದ್ರದೇವರನ್ನು ಸ್ಮರಣೆ ಮಾಡಿ ಮತ್ತೆ ರುದ್ರದೇವರ ಚಿಂತನೆ ಮಾಡ್ತಾರೆ. ತ್ರಿಲೋಚನ ವಿಲೋಚನೆ ಲಸತಿ ತೇ ಲಲಾಮಾಯಿತೆ ಸ್ಮರೋ ನಿಯಮಃ ಸ್ಮರೋ ನಿಯಮಿನಾಂ ಅಭೂತ್ ಭಸ್ಮಸಾತ್ ಸ್ವಭಕ್ತಿಲತಯಾ ವಶೀಕೃತವತಿ ಸತೀಯಂ ಸತೀ ಸ್ವಭಕ್ತಿವಶತೋ ಭವಾನಪಿ ವಶಿ ಪ್ರಸೀದ ಪ್ರಭೋ. ನನ್ನ ಮೇಲೆ ಹೇ ಪ್ರಭು ಪ್ರಸೀದ, ಅನುಗ್ರಹ ಮಾಡು ಅಂತ ಕೇಳ್ತಾ ಇದ್ದಾರೆ. ಲಲಾಮಾಯಿತೆ, ತೇ ನಿನ್ನ ಹಣೆಯ ಬೊಟ್ಟಿನಂತೆ ಮೂರನೇ ಕಣ್ಣಿರ್ತಕ್ಕಂಥದ್ದು. ಸ್ಮರೋ ನಿಯಮಗ ಸ್ಮರೋ, ನಿಯಮಗ ಸ್ಮರ, ನಿಯಮವನ್ನು ಹಾಳು ಮಾಡಿದವ ಅಂತ. ದಕ್ಷ ಪ್ರಜಾಪತಿಯ 16 ಮಂದಿ ಪುತ್ರಿಯರಲ್ಲಿ ಸತೀದೇವಿ ಒಬ್ಬಳು, ಶಿವನ ಮಡದಿ. 13 ಜನರನ್ನು ಧರ್ಮ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಿ, ಉಳಿದ 3ರಲ್ಲಿ ದಕ್ಷ ಪ್ರಜಾಪತಿ ರುದ್ರದೇವರಿಗೆ ಒಬ್ಬ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಬಂದಿರತಕ್ಕಂತಹ ಕಥೆ, ದಕ್ಷನ ಯಜ್ಞವನ್ನು ಈ ರುದ್ರರೂಪ ಶಿವ ಧ್ವಂಸ ಮಾಡಿದ್ದಾನೆ. ಅಳಿಯ ಮಾವನಿಗೆ ನಡೆದಂತಹ ವೈಮನಸ್ಯ, ಎಲ್ಲ ಪ್ರಜಾಪತಿಗಳು ಸೇರಿ ನಡೆಸಿದ ಒಂದು ಸಭೆ, ಯಜ್ಞ ವಿಶೇಷ. ಬ್ರಹ್ಮದೇವರೇ ಪ್ರಧಾನ ಸ್ಥಾನದಲ್ಲಿ ಕೂತಿದ್ದಾರೆ, ಅವರ ಮುಂದೆ ರುದ್ರದೇವರು ಕೂತಿದ್ದಾರೆ. ತಡವಾಗಿ ಬಂದಂತಹ ದಕ್ಷನಿಗೆ ನಮಸ್ಕಾರ ಮಾಡಲಿಲ್ಲ ಅನ್ನುವ ಒಂದೇ ಒಂದು ಸಿಟ್ಟಿನಿಂದ ಅಷ್ಟ ದಿಕ್ಪಾಲಕರ ನಡುವೆ ಈಶಾನ್ಯ ದಿಕ್ಕಿಗೆ ಅಧಿಪತಿಗಳಾದ ತನ್ನ ಅಳಿಯನೇ ಆದಂತಹ ಶಿವನನ್ನು ಬಹಳಷ್ಟು ನಿಂದೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ರುದ್ರದೇವರು ಯಾವ ಮಾತನ್ನೂ ಆಡಿಲ್ಲ. ಯಾಕೆಂದರೆ ಅವ್ರಿಗೆ ಮೈ ಮೇಲೆ ಎಚ್ಚರ ಇಲ್ಲ, ಭಗವಂತನ ಸ್ಮರಣೆಯಲ್ಲಿಯೇ ಇದ್ದಾರೆ. ಹೀಗಾಗಿ ಅಲ್ಲಿ ನಡೆದ ದೊಡ್ಡ ಗಲಾಟೆ. ಆ ನಂತರದಲ್ಲಿ ಶಿವನಿಗೆ ಅಪಮಾನ ಮಾಡಬೇಕು ಅಂದ್ಕೊಂಡೇ ದಕ್ಷ ಪ್ರಜಾಪತಿ ತಾನು ದೊಡ್ಡ ಯಜ್ಞವನ್ನು ಮಾಡಿದಂತಹ ಪ್ರಸಂಗ. ಆ ಯಜ್ಞದಲ್ಲಿ 14 ಲೋಕದ ಜನರಿಗೆ ಆಮಂತ್ರಣವನ್ನು ಕೊಟ್ಟು ಶಿವನ್ನ ಮಾತ್ರ ಕರೆದಿಲ್ಲ. ಸುದ್ದಿ ತಿಳಿದ ಶಿವನ ಸತೀದೇವಿ ದಾಕ್ಷಾಯಣಿ ತಾನು ಹೋಗಬೇಕು ಅಂತ ಬಯಸಿದ್ದಾಳೆ. ಅಲ್ಲಿ ಹೋದಾಗ ಶಿವನಿಗೆ ಮಾಡಿದ ಅವಮಾನ, ಅದನ್ನು ಕಂಡು ಸಹಿಸದೆ ಸತೀದೇವಿ ಯೋಗಾಗ್ನಿಯಲ್ಲಿ ತನ್ನ ದೇಹವನ್ನೇ ತ್ಯಾಗ ಮಾಡಿಬಿಟ್ಟಿದ್ದಾಳೆ. ಸ್ವಭಕ್ತಿಲತೆಯ ವಶೀಕೃತವತಿ ಸತೀಯಂ ಸತಿ ಸ್ವಭಕ್ತಿ ವಶತೋ ಭವಾನಪಿ ವಶೀದ ಪ್ರಸೀದ ಪ್ರಭು. ಭಕ್ತಿಯಿಂದ ಶಿವನನ್ನು ವಶ ಮಾಡಿಕೊಂಡವಳು. ಶಿವನಿಗೆ ಆದ ಅವಮಾನ ತನಗೆ ಮಾಡಿದ ಅವಮಾನಕ್ಕಿಂತಲೂ ದೊಡ್ಡದು ಅಂತ ತಿಳಿದು ಶಿವನಿಗೆ ಆಹುತಿ ಕೊಡದಿದ್ರೇನು,
ನಾನು ನನ್ನ ಈ ದೇಹವನ್ನೇ ಅವರಿಗೆ ಅರ್ಪಣೆ ಮಾಡ್ತೇನೆ ಅಂಥೇಳಿ ತನ್ನ ದೇಹದ ಒಳಗಿರುವ ಅಗ್ನಿಯನ್ನೇ ಹೊರಗೆ ತಂದು ಯೋಗಾಗ್ನಿಯಲ್ಲಿ ದೇಹತ್ಯಾಗ ಮಾಡಿದಾಗ ಎಲ್ಲ ಸುದ್ದಿ ತಿಳಿದ ಶಿವ ಹೆಂಡತಿಯ ಮೇಲಿನ ಅಪಾರವಾದ ಪ್ರೀತಿಯಿಂದ ದಕ್ಷನಿಂದ ಹೀಗಾಯಿತು ಅಂತ ಹೇಳಿ ದಕ್ಷನ ಯಜ್ಞದ ಎಲ್ಲ ನಿಯಮಗಳನ್ನು ಹಾಳುಗೆಡಹಿ ದಕ್ಷ ಪ್ರಜಾಪತಿಯ ಯಜ್ಞವನ್ನು ಧ್ವಂಸ ಮಾಡಿದ ಆ ಶಿವ ಅದು ಯಾವಾಗ ನನಗೆ ಆ ರುದ್ರದೇವರ ದರ್ಶನ ಆಗತ್ತೋ ನನ್ನಲ್ಲಿ ಪ್ರಸೀದನಾಗು, ಪ್ರಸನ್ನನಾಗು. ರುದ್ರದೇವರ ಅವಮಾನ ನಮ್ಮ ಎಲ್ಲವನ್ನೂ ಧ್ವಂಸ ಮಾಡುತ್ತೆ, ನಮ್ಮ ಸಾಧನೆಗಳೆಲ್ಲ ಹಾಳಾಗತ್ತೆ. ನಾವು ಮಾಡುವಂತಹ ಶಿವನಲ್ಲಿ ಮಾಡುವಂತಹ ದ್ವೇಷ, ರುದ್ರದೇವರ ಪ್ರಸನ್ನತೆ, ರುದ್ರದೇವರ ಅನುಗ್ರಹ ನಮ್ಮ ಸಾಧನೆಯಲ್ಲಿ ಅತ್ಯವಶ್ಯಕ. ರುದ್ರದೇವರ ಅನುಗ್ರಹಕ್ಕಾಗಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ರುದ್ರದೇವರು ಅನುಗ್ರಹ ಮಾಡದಿದ್ದರೆ ಹೇಗೆ ನಮ್ಮ ಸಾಧನೆಗಳಿಗೆ ಅಡ್ಡಿಯಾದೀತು ಅಂತ ತೋರಿಸಲಿಕ್ಕೆ ದಕ್ಷ ಪ್ರಜಾಪತಿಯ ಯಜ್ಞದಲ್ಲಿ ಮಾಡಿದ ಶಿವನ ಕೃತ್ಯಗಳ ಸ್ಮರಣೆ ಮಾಡ್ತಾ ಇಂತಹ ಹೇ ಶಿವ ನನ್ನಲ್ಲಿ ಪ್ರಸೀದ, ನನ್ನಲ್ಲಿ ಅನುಗ್ರಹವನ್ನು ಮಾಡು ಅಂತ. ನಾವು ನಮ್ಮ ಜೀವನದಲ್ಲಿ ರುದ್ರದೇವರ ಅನುಗ್ರಹೋನ್ಮುಖರಾದಂಥ ರುದ್ರದೇವರ ಅನುಗ್ರಹ ಪಡಿಬೇಕು. ಯಾವಾಗಲೂ ದೇವತೆಗಳ ಸ್ಮರಣೆ ಮಾಡುವಾಗ ಪ್ರಸನ್ನರಾಗಿ ನಮ್ಮನ್ನು ನೋಡುವಂಥ ರೂಪವನ್ನು ಚಿಂತನೆ ಮಾಡಬೇಕಂತ. ಶಿವನ ರೂಪವನ್ನು ಚಿಂತನೆ ಮಾಡುವಾಗ ಮೂರನೇ ಕಣ್ಣು ಬಿಟ್ಟು ಸುಡುವಂತಹ ದಕ್ಷನ ಯಜ್ಞವನ್ನು ಹಾಳು ಮಾಡಿದ ಆ ರೂಪ ಬೇಡ, ನನ್ನಲ್ಲಿ ಪ್ರಸನ್ನತೆಯನ್ನು ಮಾಡುವಂತ ತೋರಿಸುವಂತೆ ಮುಂದೆ ಆ ಸತೀದೇವಿ ಮತ್ತೆ ಪಾರ್ವತಿಯಾಗಿ ತಾನು ಹಿಮವಂತನ ಮಗಳಾಗಿ ಅವತಾರ ಮಾಡಿ ಶಿವನನ್ನೇ ವರಿಸಿದ್ದಾಳೆ. ಆ ಪಾರ್ವತಿಗೆ ನಿನ್ನ ಭಕ್ತರಲ್ಲಿ ಯಾವ ಪ್ರಸನ್ನತೆಯನ್ನು ತೋರಿಸ್ತಾ ಇದ್ದೀಯ ಆ ಪ್ರಸನ್ನತೆಯನ್ನು ನನ್ನಲ್ಲಿ ತೋರು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮಹೇಶ ಮಹಿತೋಸಿ ತತ್ ಪುರುಷಾಗ್ರ್ಯೋ ಭವಾನ್ ಅಘೋರ ರಿಪುಘೋರತೆ ನವಮ ವಾಮದೇವಾಂಜಲಿ ನಮಃ ಸಪದಿ ಜಾತತೆ ತ್ವಮಿತಿ ಪಂಚರೂಪೋಂಚಿತಃ ಪ್ರಪಂಚಯ ಚ ಪಂಚಹೃನ್ ಮಮ ಮನಸ್ತಮಸ್ತಾಡಯ. ಇಲ್ಲಿ ರುದ್ರದೇವರ 5 ರೂಪಗಳ ಉಪಾಸನೆಯನ್ನು ಹೇಳ್ತಾರೆ. ಧ್ಯೇಯ ಪಂಚಮುಖೋ ರುದ್ರ ಅಂತ ಆಚಾರ್ಯರು 5 ಮುಖದ ರುದ್ರದೇವರು. ಅದು 5 ಮುಖ ಯಾವುದು ಅಂದರೆ ಮಹೇಶ ಅಥವಾ ಮಹೇಶಾನ, ತತ್ಪುರುಷ, ಅಘೋರ, ವಾಮದೇವ, ಇನ್ನೊಂದು ಸಪದಿ ಜಾತ ಅಥವಾ ಸಪದಿ ಜಾತ ಅನ್ನುವ ಹೆಸರಿಗೆ ಇನ್ನೊಂದು ಸದ್ಯೋಜಾತ ಅಂತ ಕೂಡ ಕರೀತಾ ಇದ್ದಾರೆ. ಮಹೇಶ, ತತ್ಪುರುಷ, ಅಘೋರ, ವಾಮದೇವ, ಸದ್ಯೋಜಾತ, ಇದು 5 ಶಿವನ ರೂಪಗಳು. ಇದೇ ಪಂಚಮುಖಗಳು ಹೌದು. ಮಹಿತ, ನೀನು ಎಂಥವ ಅಂದರೆ ಮಹೇಶ ಮಹಿತೋಸಿ, ನೀನು ಅತ್ಯಂತ ಮಹತ್ವದ ಸ್ಥಾನ ಪಡೆದವ. ಸಾಧಕರ ಸಾಧನೆಯಲ್ಲಿಯೂ ನಿನ್ನ ಸ್ಥಾನ ಅತ್ಯಂತ ಮಹತ್ವದ್ದು. ದೇವತೆಗಳ ಮಧ್ಯದಲ್ಲಿಯೂ ಕೂಡ ಮಹತ್ವವನ್ನು ಪಡೆದವ ನೀನು, ಪೂಜನೀಯ. ನೀನು ಅನವಮ, ನೀನು ಎಂಥವ ಅಂದರೆ ಕೆಳಗಿನವನಲ್ಲ, ನೀನು ಉತ್ತಮನಾದವ ನೀನು. ಅಂಚಿತ, ಅಂಚಿತ ಅಂದರೆ ಅರ್ಚನೆಗೆ, ಪೂಜೆಗೆ, ಗೌರವಿಸಲಿಕ್ಕೆ ಯೋಗ್ಯನಾದವ. ಹೀಗೆ 5 ಬಗೆ ಪಂಚವೃತ್,
ಇದು ಮನಸ್ಸಿನ 5 ಭಾಗವನ್ನು ನಿಯಮನ ಮಾಡುವಂಥದ್ದು. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಮತ್ತು ಚೇತನ. ಈ 5 ನಿಯಮನ ಮಾಡುವಂತಹ ಶಿವನ 5 ರೂಪಗಳಾದರೆ, ತಮಸ್ಸು ಮೋಹ, ಮಹಾಮೋಹ, ತಾಮಿಸ್ರ, ಅಂಧಂತಾಮಿಸ್ರ ಅನ್ನುವುದನ್ನು ದೂರ ಮಾಡತಕ್ಕಂಥದ್ದು. ಬಯಸುವಂತಹ ಮನಸ್ಸು, ನಿರ್ಣಯಿಸುವ ಬುದ್ಧಿ, ನಾನು ನನ್ನದು ಅನ್ನುವಂತಹ ಅಹಂಕಾರ, ಸ್ಮರಣಶಕ್ತಿಯ ಕೇಂದ್ರ ಚಿತ್ತ, ಜನ್ಮಾಂತರದ ಸ್ಮರಣೆಯನ್ನು ತಂದುಕೊಡುವಂತಹ ಚೇತನ, ಇವು 5 ಆ 5 ರೂಪ ನಿಯಂತ್ರಣ ಮಾಡ್ತಾ ಇದೆ. ಯಾರು ಈ 5 ರೂಪವನ್ನು ಚಿಂತನೆ ಮಾಡ್ತಾರೆ ಅವರಿಗೆ ಈ 5 ಉಂಟಾಗದ ಹಾಗೆ ನೋಡ್ಕೊಳ್ತಾರಂತೆ. ತಮಸ್ಸು ಅಂದರೆ ಅಜ್ಞಾನ, ಕತ್ತಲೆ, ಏನೂ ಗೊತ್ತಿಲ್ಲ ಅನ್ನೋದೇ ತಮಸ್ಸು. ಮೋಹ, ತಾನು ತಿಳಿದದ್ದೇ ಸರಿ ಅಂತ ವಿಪರೀತ ಇದೆಯಲ್ಲ ಜ್ಞಾನ, ಅದು ಮೋಹ. ಮಹಾಮೋಹ ಅಂದರೆ ತಾನು ತಿಳಿದದ್ದನ್ನು ಗಟ್ಟಿಯಾಗಿ ನಂಬಿ ಇದು ಬಿಟ್ಟರೆ ಇನ್ನೊಂದಿಲ್ಲ, ಇದು ಮಹಾಮೋಹ. ತಾಮಿಸ್ರ, ಯಾರು ಸರಿಯಾಗಿ ತಿಳ್ಕೊಂಡಿರ್ತಾರೆ ಅವರನ್ನು ದ್ವೇಷ ಮಾಡತಕ್ಕಂಥದ್ದು. ಅಂಧತಾಮಿಸ್ರ ಅಂದರೆ ಅವರ ಮೇಲೆ ಮಾರಣಾಂತಿಕವಾದಂತಹ ಒಂದು ದ್ವೇಷ ಇದೆಯಲ್ಲ, ಇದು ಆಕ್ರೋಶದ ವಿಸ್ತಾರ ರೂಪ, ಇದು ಅಂಧತಾಮಿಸ್ರ ಅಂತ ಹೇಳ್ತಾ ಇದ್ದಾರೆ. ಇದು 5 ನಮಗಾಗಬಾರ್ದು ಅಂತಾದರೆ ರುದ್ರದೇವರ 5 ಮುಖದ ಚಿಂತನೆಯನ್ನು ಮಾಡಿದಾಗ ನಮ್ಮ ಚಿತ್ತ, ಚೇತನ, ಬುದ್ಧಿ, ಮನಸ್ಸು, ಅಹಂಕಾರಗಳನ್ನು ನಿಯಮನ ಮಾಡ್ತಾ, ಇದಕ್ಕೆ ಈ 5 ಬರಬಾರ್ದು. ಅವಿದ್ಯಾಂ ಪಂಚಪರ್ವಣಿ, 5 ಅವಿದ್ಯೆ ನಮ್ಮನ್ನು ಏನೂ ಮಾಡಬಾರ್ದು, ಹಾಗೆ ಮಾಡಲಿಕ್ಕೆ ಇದು ಕಾರಣ ಆಗತ್ತೆ. ಈ 5ರ ನಿಯಾಮಕರನ್ನಾಗಿ ಶಿವನನ್ನು ಧ್ಯಾನ ಮಾಡ್ತಾ, ಇಂತಹ ಶಿವ ನನಗೆ ಯಾವಾಗ ದರ್ಶನ ಕೊಡ್ತಾನೆ ಅಂತ ಪಂಡಿತಾಚಾರ್ಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. 13 ಪದ್ಯಗಳಲ್ಲಿ ಇದು ಬಂದಿರತಕ್ಕಂಥದ್ದು. ಉಳಿದ ಪದ್ಯಗಳನ್ನು ನಾಳೆ ಮತ್ತು ನಾಡಿದ್ದು ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರೀಯತಾಂ ಕಮಲಾಲಯ ಮಧ್ವೇಶ ಅರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.